ಜಸ್ಟ್ 1.5 ದಿನದ ಗೋವಾ ಜರ್ನಿ ತೋರಿಸ್ತೀನಿ ಈಗ. ಸಂಜೆ 4:15ಗೆ ಶಿವಮೊಗ್ಗದಿಂದ ಹರಿಹರ ಹೊರಟ್ವಿ. ಹರಿಹರ ರೈಲ್ವೆ ಸ್ಟೇಷನ್ ಹೋಗಿ ತಲುಪಿದ್ 7 ಗಂಟೆ. ಹೋಗ್ತಿದ್ದಂಗೆ ಅಲ್ಲೇನೋ ದೊಡ್ಡ ಗಲಾಟೆ ತರ ಆಗ್ತಿತ್ತು. ನೋಡಿದ್ರೆ ಅಂತ ದೊಡ್ಡ ಗಲಾಟೆ ಏನಿಲ್ಲ, ಚಿಕ್ಕದು ಚಿಕ್ಕ ಮಕ್ಕಳು ಯಾವ್ದೋ ಸೂಸು ಮಾಡೋ ವಿಷಯ ಕಿತ್ತಾಡ್ಕೊಂಡಿದ್ದು ತಲೆ ಮೇಲೆ ಹೊಡೆದು ಕಳ್ಸ್ಬಿಟ್ಟೆ ನಾನೇ. ನಾವು ಗ್ರೂಪ್ ಅಲ್ಲಿ ಹೋಗ್ತೀವಿ. ಇವ್ರು ನೋಡಿ ನಮ್ ಗ್ರೂಪ್ ಮೆಂಬರ್ ಒಬ್ರು. ನೋಡೋಕಷ್ಟೇ ಶ್ರೀರಾಮಚಂದ್ರ, ಆದ್ರೆ ಕೃಷ್ಣನ್ ಕ್ಯಾರೆಕ್ಟರ್ ಇಸ್ತಿದೆ ಇವರಿಗೆ. 8:15 ಟ್ರೈನ್ ಬಂತು. ನಾವು ಹೋಗಿ ತಲುಪಿದ್ದು 5:15 ದೇವಸ್ಥಾನಕ್ಕೆ. ಫ್ರೆಶ್ ಅಪ್ ಆಗಿ 21 ರೌಂಡ್ ಹಾಕ್ದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಒಳಗ್ ಬಂದು 10 ರೂಪಾಯಿ ಬೆಟ್ಟಿಂಗ್ ಲೂಡೋ ಆಡಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನದ ಊಟಕ್ಕೆ ನಾವೇ ಬಡ್ಸಕ್ ಹೋಗ್ತೀವಿ. ತುಂಬಾ ಖುಷಿ ಆಗತ್ತೆ. ಒಳ್ಳೆ ಹಾವಳಿ ಇರತ್ತೆ ನಮ್ದೇ ಅಲ್ಲೆಲ್ಲ. ಅಲ್ಲಿಂದ ನೆಕ್ಸ್ಟ್ ಗೋವಾ ಕಾರ್ನಿವಲ್ ನೋಡೋಣ ಅಂತ ಹೋದ್ವಿ. ಇದು ಯಾವ ಸ್ಟೆಪ್ ಅಂತ ಗೊತ್ತಿದ್ರೆ ನೀವೊಂದು ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಕಾರ್ನಿವಲ್ ನೋಡಕ್ ಬಂದ್ವಿ. ಅಲ್ಲಿಂದ ಒಂಥರ ಡಿಫ್ರೆಂಟ್ ಆಗಿತ್ತು, ವೈಬ್ ಎಲ್ಲ ಸೂಪರ್ ಆಗಿತ್ತು ಮಾತ್ರ. ನೈಟ್ ಆಗಿತ್ತು, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ನಾವು ಹೋಗಿದ್ದೆ ಬಾರಿಗೆ. ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀವಿ. ಎಣ್ಣೆ ಹೊಡಿಯಕಲ್ಲಪ್ಪ, ಊಟ ಮಾಡಿ ಸ್ಪ್ರೈಟ್ ಕುಡಿದ್ವಿ ಅಷ್ಟೇ. 12 ಗಂಟೆ ಟ್ರೈನ್ ಹತ್ತಿದ್ವಿ. 7 ಗಂಟೆ ಹರಿಹರ, 9:15 ಶಿವಮೊಗ್ಗ. ಆಮೇಲೆ ಡೈರೆಕ್ಟ್ ಹೋಗಿದ್ದೆ ಕೆಲ್ಸಕ್ಕೆ.